ಬಂದ ತಕ್ಷಣ ನಿಮ್ಮ ಪ್ರೋಗ್ರಾಮ್. ಹಾಯ್ ಹಲೋ ನಮಸ್ತೆ ವೆರಿ ಗುಡ್ ಈವ್ನಿಂಗ್ ವೀಕ್ಷಕರೇ. ಇವತ್ತಿನ ಮಾಡರ್ನ್ ವರ್ಲ್ಡ್ ಅಲ್ಲಿ ನಾವೆಲ್ಲರೂ ಟೆಕ್ನಾಲಜಿಗೆ ಬಂದಿಯಾಗಿದ್ದೀವಿ ಅಂದ್ರೆ ತಪ್ಪಿಲ್ಲ ಅನ್ಸುತ್ತೆ. ಇದರಿಂದ ಸುಖ ಏನೋ ಸಿಗತ್ತೆ, ಇಲ್ಲ ಅಂತಿಲ್ಲ, ಬಟ್ ಹ್ಯಾಪಿನೆಸ್, ನಗು ಅನ್ನೋದು ಎಲ್ಲೋ ಮರ್ತೋಗ್ತಾ ಇದೀವಿ ಅಂತಾನೆ ಹೇಳ್ಬೋದು. ಹ್ಯಾಪಿನೆಸ್ ನ ಎಲ್ಲಪ್ಪ ಹುಡ್ಕೊಂಡು ಹೋಗೋದು, ಏನಪ್ಪ ಮಾಡೋದು, ನಾವು ನಗ್ತಾ ಇರ್ಬೇಕು ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಬರ್ತಾ ಇದ್ರೆ ಆ ಪ್ರಶ್ನೆಗೆಲ್ಲ ಬ್ರೇಕ್ ಹಾಕಿ ಉದಯ ಕಾಮಿಡಿನ ನೋಡ್ತಾ ಇರಿ. ಯಾಕಂದ್ರೆ ಉದಯ ಕಾಮಿಡಿಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಪಂಚ್ ಆಗುವಂತಹ ಕಾಮಿಡಿ ಸೀನ್ಸ್ ಬರ್ತಿರತ್ತೆ. ನಿಮ್ಗೆ ಎಷ್ಟೇ ಸ್ಟ್ರೆಸ್ ಆಗಿದ್ರು ಆ ಸ್ಟ್ರೆಸ್ ಇಂದ ಈಚೆ ಬರುವಂತಹ ಸೂಪರ್ ಕಾಮಿಡಿ ಆಗಿ ಸಿಗ್ತಾ ಇರುತ್ತೆ ನಿಮಗೆ ನಮ್ಮ ಉದಯ ಕಾಮಿಡಿಯಲ್ಲಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪುಟಾಣಿ ಏಜೆಂಟ್, ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ, ಪುಟಾಣಿಗಳ ಜೊತೆ ನೀವು ಕೂಡ ಪುಟಾಣಿಯಾಗಿ ಕಾರ್ಯಕ್ರಮನ ನೋಡಿದ್ರೆ ಇನ್ನಷ್ಟು ಫನ್ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ಪುಟಾಣಿಗಳು ರೆಡಿಯಾಗಿ ಕೂತಿದ್ದಾರೆ ನಮ್ಮನ್ನ ನಗಿಸೋಕೆ. ಸೊ ಲೇಟ್ ಮಾಡೋದೇ ಬೇಡ, ಕಾರ್ಯಕ್ರಮನ ಶುರು ಮಾಡೋಣ. ನೀವು ನೋಡ್ತಿದ್ದೀರಾ ಪುಟ್ ಪುಟಾಣಿಗಳ ತರ್ಲೆ ತಮಾಷೆ ಖಾತರಿ. ವೆಲ್ಕಮ್ ಟು ಪುಟಾಣಿ ಏಜೆಂಟ್ 1 2 3. ಗಿಫ್ಟ್ ಸ್ಪಾನ್ಸರ್ಡ್ ಬೈ ಮ್ಯಾಕ್ಸ್ ವಿಟಾ ಚಿಪ್ಸ್ ಅಂಡ್ ನಮ್ಕಿನ್ಸ್. ಹ್ಯಾಪಿನೆಸ್ ಶೇರ್. ವೀಕ್ಷಕರೇ, ಕಾರ್ಯಕ್ರಮ ಶುರು ಮಾಡಬೇಕು ಅಂದ್ರೆ ಕಾರ್ಯಕ್ರಮಕ್ಕೆ ನಮ್ಮ ಪುಟಾಣಿಗಳನ್ನ ವೆಲ್ಕಮ್ ಮಾಡ್ಕೋಬೇಕಾಗುತ್ತೆ. ಇನ್ನು ನಮ್ಮ ಕಾರ್ಯಕ್ರಮದ ಮೊದಲನೇ ಪುಟಾಣಿ ಮಹಾಂತೇಶ್, ಹಾಯ್. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಎರಡನೇ ಪುಟಾಣಿ ವಿಸ್ಮಯ, ಹಾಯ್. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಇಬ್ರು ಪುಟಾಣಿಗಳನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು. ಅಫ್ಕೋರ್ಸ್ ನಿಮ್ಮ ಮುಂದೆ ಪುಟಾಣಿ ನಾನು, ಸ್ಮಿತಾ ಗೌಡ, ನಾವು 3 ಜನ ಫುಲ್ ಜೋಶಾಗಿ ರೆಡಿಯಾಗಿ ಬಂದಿದ್ದೀವಿ. ಸೊ ಲೇಟ್ ಮಾಡೋದೇ ಬೇಡ, ಕಾರ್ಯಕ್ರಮದಲ್ಲಿ ಮಾತುಕತೆ ಶುರು ಮಾಡೋಣ. ಹಾಯ್ ರೀ ಪಾಟೀಲ್ ರೇ, ಹೇಗಿದ್ದೀರಿ? ಮಸ್ತಿದ್ದೀರಿ? ಓಕೆ. ಎಲ್ಲಿರೋದು ನೀವು? ಅಲ್ಲಿರೋದಾ? ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಮ್ಮಣ್ಣ, ನಮ್ಮ ಪಪ್ಪ, ನಮ್ಮಮ್ಮ, ನಾನು. ನೀವು 4 ಜನ ಇದ್ದೀರಾ? ಸರಿ, ನಿಮ್ಮ ಮಮ್ಮಿ ಹೆಸರೇನು? ನೀರುಮಾಲ. ಅಪ್ಪ ಹೆಸರು? ಪಪ್ಪ ಬಸಂತಗೌಡ. ಓಕೆ. ಅಣ್ಣನ ಹೆಸರೇನು? ಭುವನ್ಗೌಡ. ನಿನ್ನ ಹೆಸರು? ಮಂತೇಶ್ ಪಾಟೀಲ್. ಓಕೆ. ಸರಿ, ನಿಮ್ ಪಪ್ಪ ಏನ್ ಕೆಲ್ಸಕ್ಕೆ ಹೋಗ್ತಾರೆ? ಏನ್ ಡ್ಯೂಟಿಗೆ ಹೋಗ್ತಾರೆ? ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೇನೆ. ಓ ಹೌದಾ? ಕಷ್ಟಪಟ್ಟು ಕೆಲಸ ಮಾಡೋದಂದ್ರೆ ಏನು? ಡ್ಯೂಟಿ ಮುಗಿಸ್ತೇನೆ. ಡ್ಯೂಟಿ. ಓಕೆ. ಎಷ್ಟ್ ಗಂಟೆಗೆ ಹೋಗ್ತಾರೆ ಬೆಳಗ್ಗೆ? 4 ಗಂಟೆ. ಬರೋದು 11. ನೀನ್ ಸ್ಕೂಲ್ಗೆ ಹೋಗ್ತೀಯಾ? ಹೋಗಲ್ವಾ? ನಂಗೆ ಇನ್ನು ಸ್ಕೂಲಿಗೆ ಕರ್ಕೊಂಡಿಲ್ಲ. ಯಾಕೆ ಕರ್ಕೊಂಡಿಲ್ಲ ಸ್ಕೂಲಿಗೆ? ಏನೋ ಚಿಕ್ಕವನಿದ್ದೇನೆ. ಓ ಚಿಕ್ಕವನಾ? ಎಷ್ಟು ವರ್ಷ ನಿಂಗೆ? 3 years. ಶಿಶ್ವರಕ್ಕೂ ಹೋಗಲ್ವಾ ನೀನು? ಅಂಗನವಾಡಿ ಶಿಶ್ವರ ಹೋಗಲ್ವಾ? ಹೋಗ್ತೀಯಾ? ಅಂಗನವಾಡಿಲಿ ಏನ್ ಕೊಡ್ತಾರೆ ನಿಂಗೆ? ಅಲ್ಲೆಲ್ಲ ಏನಿಷ್ಟ ಅದು ಮಾಡಿರ್ತಾರೆ. ಓ, ಶಿಶ್ವರದಲ್ಲಿ ನಿಂಗೆ ಏನ್ ಇಷ್ಟ ಅದೆಲ್ಲ ಮಾಡ್ಕೊಡ್ತಾರಾ? ಸೂಪರ್. ಎಲ್ಲ ಹೇಳ್ಕೊಡ್ತಾರಾ? ಹೇಳು. ಅ ಆ ಅ ಆ ಇ ಈ ಇ ಈ ಉ ಉ ಋ ಎ ಐ ಓ ಔ ಅಂ ಅಹ. ಸೂಪರ್. ಈಗ ಸ್ನಾನ ಯಾಕಮ್ಮ ಮಾಡ್ಬೇಕು ನಾವು? ಇಲ್ಲಕರೆ ಇವೆಲ್ಲ ಹೊಲ್ಸಾಗಿರ್ತೇವೆ. ನಮ್ಮ ಮನೆಯಲ್ಲಿ ಆಟಾಡ್ತಿರ್ತೇವೆ. ಅದಕ್ಕೆ ಯಾಕೆ ಬ್ರಷ್ ಮಾಡ್ಬೇಕು? ಇಲ್ಲಕರೆ ಇವೆಲ್ಲ ಹೊಲ್ಸಿರುತ್ತೆ. ಅದಕ್ಕೆ ಬ್ರಷ್ ಮಾಡ್ಬೇಕು. ಓಕೆ. ಹೊಲ್ಸ್ ಎಲ್ಲಿಂದ ಬರುತ್ತೆ? ಅದು ಹಂಗೆ ಆಗ್ಬಿಡ್ತೇನ. ಹಂಗೆ ಬಂದ್ಬಿಡತ್ತಾ? ಈಗ ಸರಿ, ಅಲ್ಲಿಗೆ ಹೊಲ್ಸ್ ಹೋಗಕ್ಕೆ ನಾವು ಬ್ರಷ್ ಮಾಡ್ತೀವಲ್ವಾ, ನಾಲ್ಗೆಗೆ ಹೆಂಗ್ ಕ್ಲೀನಿಂಗ್ ಮಾಡೋದ್ ನಾಲ್ಗೆಗೆ? ಓ, ಹಿಂಗ್ ಕ್ಲೀನಿಂಗ್ ಮಾಡ್ಬೇಕಾ? ಸರಿ. ಕಣ್ಣು? ಇಲ್ಲ. ಓಕೆ. ಯಾಕೆ ಕಣ್ಣಿಗೆ ಹೊಲ್ಸಾಗಲ್ಲ? ಆಗಲ್ಲ. ಕಿವಿಗೂ ಆಗಲ್ಲ. ಸರಿ. ಈಗ ಕೈಯೆಲ್ಲ ಹೊಲ್ಸಾದ್ರೆ ಏನ್ ಮಾಡ್ಬೇಕು? ಮಾಡ್ಬೇಕು. ಕಾಲಿಗೂ ಮಾಡ್ಬೇಕು. ಸರಿ. ಜಲಕ ನೀನು ಬಿಸಿನೀರಲ್ಲಿ ಮಾಡ್ತೀಯ ಇಲ್ಲ ತಣ್ಣೀರಲ್ಲಿ ಮಾಡ್ತೀಯಾ? ಬಿಸಿ. ಯಾಕೆ ತಣ್ಣೀರಲ್ಲಿ ಯಾಕೆ ಮಾಡಲ್ಲ? ತಣ್ಣೀರಲ್ಲಿ. ಇಷ್ಟ ಆಗಲ್ವಾ ಮಾಡಕ್ಕೆ? ಸರಿ, ದೊಡ್ಡವನಾದ್ಮೇಲೆ ಏನಾಗ್ತೀಯ ನೀನು? ಪಪ್ಪಂತಾರೆ ಆಫೀಸ್ ಕೊಡ್ತೀನಿ. ನಮ್ ಪಪ್ಪಂತಾರೆ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಸೋ ಕ್ಯೂಟ್. ಸರಿ, ಕಷ್ಟಪಟ್ಟು ಕೆಲಸ ಮಾಡಿ ಏನ್ ತರ್ತೀಯ ಮನೆಗೆ? ಕಷ್ಟದ ಕಷ್ಟದ ಅಪ್ಪಲ್ ತರ್ತೀಯ?
ಕಸ್ಟರ್ಡ್ ಆಪಲ್ ಹೆಂಗಿರುತ್ತೆ? ಅದು ಎಲ್ಲ ಗೇನಿರುತ್ತೆ. ಇರುತ್ತಾ? ನಿಂಗೆ ಕಸ್ಟರ್ಡ್ ಆಪಲ್ ಇಷ್ಟನಾ? ಈ ಕಸ್ಟರ್ಡ್ ಆಪಲ್ ಎಷ್ಟು ಕೊಟ್ರೆ ನಿನ್ಗೆ ಇಷ್ಟ ಆಗತ್ತೆ? ಎಷ್ಟು ಬೇಕು ಕಸ್ಟರ್ಡ್ ಆಪಲ್? 2 ಬೇಕಾ? ಸರಿ, ನಿಮ್ ಪಪ್ಪಂಗೆ ಏನ್ ಇಷ್ಟ? ಆಪಲ್ ಬನಾನ. ಓ, ಆಪಲ್ ಬನಾನ ಇಷ್ಟನಾ ನಿಮ್ಮ ಅಪ್ಪಂಗೆ? ನಿಮ್ಮ ಮಮ್ಮಿಗೆ ಏನ್ ಇಷ್ಟ? ಕಸ್ಟರ್ಡ್ ಆಪಲ್. ಕಸ್ಟರ್ಡ್ ಆಪಲ್ ನಿಮ್ಮ ಮಮ್ಮಿಗೂ? ಸರಿ, ಇರುವೆ ನೋಡಿದ್ಯಾಮ್ಮ ನೀನು? ಇರುವೆ ನಮ್ಮ ಮನೆಗೊಂದು ಜಿಲ್ಲಿ ಬಂದಿತ್ತು ನಿನ್ನೆ. ಜಿಲ್ಲೆ? ಎಲ್ಲಿಂದ ಬಂದಿತ್ತು ಜಿಲ್ಲೆ? ಅದು ಕಸ ಬಕೆಟಿಂದ ಕಿಂಗೋ ಬಂತು. ಮಮ್ಮನೆ ಕಸ ಬಂತು. ಓ, ಮಮ್ಮಿನೇ ಕಸ ತೆಗಿತಾ? ಎಲ್ಲಿಗೆ ಎಸ್ತ್ರಿ ಜಿಲ್ಲೆನ? ನಾವು ಡಸ್ಟ್ಬಿನ್ ಅಲ್ಲಿ ಏನೇನ್ ಹಾಕ್ಬೇಕು? ಕಸ ಇರುವೆ ನೋಡಿಲ್ವಾ ನೀನು? ನೋಡ್ದಾ? ಹೆಂಗಿದೆ ಇರುವೆ? ಕೆಂಪು ಬಿಟ್ಟರತ್ತು. ಇರ್ಬಿ? ಇರ್ಬಿ. ಓಕೆ. ಕೆಂಪು ಇರ್ಬಿ ಏನ್ ಮಾಡತ್ತೆ? ಅದು ಜೋಡ ಕಚ್ಚುತ್ತೆ. ಅವಾಗ ಏನ್ ಮಾಡ್ಬೇಕು ನಾವು? ಗಿಲ್ಲದೆ ಎಣ್ಣೆ ಹಾಕೋಬೇಕು. ಗಿಡ ಹೋಗುತ್ತಾ? ಯಾವಾಗ ಹೋಗಿತ್ತು ನಿಂಗೆ? ಇಲ್ಲ, ನಾ ಫೋನ್ ನೋಡ್ದೆ, ಅದು ಗಿಲ್ಲ ಹೋಗಿತ್ತು. ಅವರ ಎಣ್ಣೆ ಹಾಕೊಂಡ್ರು. ಹೌದಾ? ಆಮೇಲೆ ಏನಾಯ್ತು? ಮತ್ತೆ ಅವರ ಗಿಲ್ಲಿನ ಆಚೆ ಬಂತು. ಎಣ್ಣೆ ಹಾಕೊಂಡಿದ ತಕ್ಷಣ ಅದ್ರ ಜಿಲ್ಲೆ ಆಚೆ ಬಂತಾ? ನಾಯಿ ನೋಡಿದ್ಯಾ? ನೋಡಿದ್ಯಾ? ನಾ ಯಾವಾಗ್ಲೂ ಪಾಲ ಹಿಂಗ ಅಲ್ಲಾಡಿಸ್ತಾ ಇರುತ್ತಲ್ಲ, ಯಾಕಮ್ಮ? ಅದಕ್ಕ ಹಸುವಾಗಿತ್ತೆ. ಹಸುವಾಗುತ್ತೆ. ಮಹಾಂತೇಶ್ ಹಸುವಾದ್ರೆ ಏನ್ ಮಾಡ್ತಾನೆ? ನಾವು ಊಟ ಮಾಡ್ತೇವೆ. ಊಟ ಮಾಡ್ತೀಯಾ? ನಿಂಗೆ ಏನಾದ್ರೂ ಬಾಲ ಕೊಟ್ರೆ ಏನ್ ಮಾಡ್ತೀಯಮ್ಮ? ನಾನು ತಿನ್ನಲ್ಲ. ಬಾಲ ತಿನ್ನಕ್ಕಾಗಲ್ಲ. ಹಿಂದೆ ಇಲ್ಲಿ ಬಾಲ ಬಂದ್ರೆ ಏನ್ ಮಾಡ್ತೀಯಾ? ಗೊತ್ತಿಲ್ವಾ? ಮಹಾಂತೇಶ್, ಪೂಜೆ ಮಾಡ್ತೀಯಮ್ಮ ನೀನು? ಮುಗಿತೆ. ಯಾವ ದೇವ್ರಿಗೆ ಮುಗಿತಿ? ಗಣಪತಿಗ. ಗಣಪತಿ ಏನ್ ಇಟ್ಕೊಂಡಿರ್ತಾನೆ ಕೈಯಲ್ಲಿ? ಲಡ್ಡು. ಲಡ್ಡು. ನಿಂಗ್ ಲಡ್ಡು ಇಷ್ಟನಾ? ಈ ಗಣಪತಿ ಹಬ್ಬ ಮಾಡ್ದ? ನಮ್ ಫೋಟೋದಲ್ಲಿ ಇದೆಯಾ? ಓಕೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮಹಾಂತೇಶ್ ಅಂತೂ ಸೂಪರ್ ಕ್ಯೂಟ್ ಆಗಿ ಮಾತಾಡ್ದ. ಕ್ಯೂಟ್ ಆಗಿ ಹೆಂಗ್ ಕಾಣ್ತಿದ್ದಾನೆ ಅದೇ ತರ. ಈಗ ಕಂಪ್ಲೀಟ್ ಸಮಯ ವಿಸ್ಮಯಂಗೆ ಕೊಡೋಣ. ಸೊ ವಿಸ್ಮಯನ ಹತ್ರ ಮಾತಾಡ್ತಾಳ, ಬೇಗ ಬನ್ನಿ. ಹಾಯ್ ವಿಸ್ಮಯ, ಎಲ್ಲಿರೋದ್ ನಿಮ್ಮನೆ? JP ನಗರ್ ಪೊಲೀಸ್ ಸ್ಟೇಷನ್. ಏನ್ ಮಾಡ್ತೀರಾ ನೀವು? ಪೊಲೀಸ್ ಸ್ಟೇಷನ್ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ನಮಗೆ ಚೆನ್ನಾಗಿ ಇಟ್ಕೊಂಡು ಜೈಲ ಹೊಡಿತಾರೆ. ಹೌದಾ? ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ನಮಗೆ ಹೊಡೆಯಲ್ಲ, ಜೈಲೊಳಗೆ ಇಟ್ಕೊಂಡ್ಬಿಟ್ಟು. ಓ ಹೌದಾ? ನಿಂಗೆ ಕೊಟ್ಟಿದಾರ ಪೊಲೀಸ್ ಯಾರಾದ್ರೂ ಚಾಕ್ಲೇಟ್? ಅವರು ಕೊಡಲ್ಲ. ಒಂದೊಂದ್ಸರಿ ನಾವೇನಾದ್ರು ತಪ್ಪು ಮಾಡಿಲ್ಲ ಯಾವತ್ತು ನಮ್ಮ ಮಮ್ಮಿ ಮೇಲೆ ಯಾರು ಬೈಲಿಲ್ಲ ಅಂದ್ರೆ ದೇವ್ರ ಚಾಕ್ಲೇಟ್ ಕೊಡ್ತಾರೆ, ಪೊಲೀಸರು ಯಾರು ಚಾಕ್ಲೇಟ್ ಕೊಡ್ತಾರೆ. ಹೌದಾ? ಅಯ್ಯೋ, ನಂಗಿದು ಗೊತ್ತೇ ಆಗ್ಲಿಲ್ವಲ್ಲೇಮ್ಮ. ಐಡಿಯಾ ಎಲ್ಲರ ಹತ್ರ ಬೈಸ್ಕೊಂಡೆ ನಾನು. ದೇವ್ರ ಹತ್ರನೂ ಚಾಕ್ಲೇಟ್ ಇಸ್ಕೊಳಕ್ ಆಗಲ್ಲ ನನೀಗ, ಪೊಲೀಸ್ ಹತ್ರನೂ ಇಸ್ಕೊಳಕ್ ಆಗಲ್ಲ ಅಲ್ವಾ? ಈಗ ನಿಮ್ ಮನೇಲಿ ಯಾರ್ಯಾರು ಇರೋದು? ನಮ್ಮ ಮಮ್ಮಿ ಮತ್ತೆ ನಮ್ಮ ಅಜ್ಜಿ ಮತ್ತೆ ನಮ್ಮ ಅಪ್ಪ ಮತ್ತೆ ನಮ್ಮ ಅಕ್ಕ ಮತ್ತೆ ನಾನು ಮತ್ತೆ ನಮ್ಮ ಮಮ್ಮಿ. 6 ಮೆಂಬರ್ಸ್ ಇದ್ದೀರಾ? ಸರಿ, ನಿಮ್ಮ ಮಮ್ಮಿ ಹೆಸರೇನು? ಮೀನಾ ಮಮ್ಮಿ ಅಂದ್ರೆ ಭಯನ ಸ್ವಲ್ಪ? ಗೊತ್ತಾಯ್ತು. ವಾಯ್ಸ್ ಫುಲ್ ಹೇಳ್ತೇನೆ. ಪಪ್ಪ ಹೆಸರೇನು? ಅನುಕುಮಾರ್. ಪಪ್ಪ ಕಂಡ್ರು ಭಯನಾ? ಪಪ್ಪ ಕೊಂಡು ಜಾಸ್ತಿ ಭಯ, ಮಮ್ಮನ ಕಡೆ ಎಷ್ಟು ಭಯ. ಯಾಕೆ ಪಪ್ಪ ಕಂಡ್ರೆ ಇಷ್ಟೊಂದು ಭಯ? ಏನ್ ಮಾಡುತ್ತೆ ಪಪ್ಪ? ಏನು ಮಾಡಲ್ಲ, ಬಟ್ ಹೊಡಿತಾರೆ ನಂಗೆ. ಯಾಕೆ ಹೊಡಿತಾರೆ ಅಂದ್ರೆ ನಂಗೆ ಒಂದೊಂದ್ಸತಿ ತಪ್ಪು ಮಾಡ್ತೀನಿ, ಒಂದೊಂದ್ಸತಿ ತಪ್ಪು ಮಾಡಲ್ಲ. ಓಕೆ. ಏನ್ ತಪ್ಪು ಮಾಡ್ತೀಯಮ್ಮ ಅಪ್ಪ ಹೊಡಿಯೋಕೆ? ನಾನೇನೇನ್ ತಪ್ಪು ಮಾಡ್ತೀನಿ ಅಂತ ನಂಗೆ ಗೊತ್ತಾಗಲ್ಲ. ಅದಕ್ಕೆ ತಾನೇ ನೀನ್ ಚಿಕ್ಕ ಹುಡುಗಿ, ಗೊತ್ತಾಗಲ್ಲ ಅಂತಾನೆ ತಾನೆ. ಮಮ್ಮಿ ಕಂಡ್ರೆ ಇಷ್ಟು ಭಯ ಅಂದಲ್ಲ, ಯಾಕೆ? ಅವ್ರು ಯಾಕಂದ್ರೆ ಒಂದ್ ಸ್ವಲ್ಪನ ಹೊಡಿಯೋದು. ಓ, ಪಪ್ಪ ಎಷ್ಟು ಹೊಡಿತಾರೆ ಡಬ್ಬ ಅಂತ? 5. ಮಮ್ಮಿ 6? ಇನ್ನೂ ಒಂದ್ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಓ, ಇನ್ನೂ ಒಂದ್ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಓಕೆ. ಪಪ್ಪ ಏನ್ ಕೆಲ್ಸಕ್ಕೆ ಹೋಗ್ತಾರೆ? ನಂಗೆ ಗೊತ್ತಾಗ್ತಿಲ್ಲ. ಹೌದಾ? ಮಮ್ಮಿ
ಅವ್ರ ಆಫೀಸಿಗೆ ಹೋಗ್ತಿಲ್ಲ. ಮತ್ತೆ ಎಲ್ಲಿ ಹೋಗ್ತಾರ ಮಮ್ಮಿ? ಮಮ್ಮಿ ಬೇರೆ ವಾಕ್ ಹೋಗ್ತಾರೆ. ಏನು ವಾಕಿಗೆ ಹೋಗ್ಬೇಕು ನಾವು? ಯಾಕಂದ್ರೆ ಅವ್ರೊಬ್ರೊಬ್ರು ಕರೀತಾರೆ. ಇಲ್ಲಾಂದ್ರೆ ಯಾಕೆ ನಾವು ವಾಕ್ ಹೋಗ್ತೀವಿ ಅಂದ್ರೆ ಒಂದೊಂದ್ಸತಿ ನಮ್ ಹೆದರಿಕೆ ಆದ್ರೆ ಓಡೋಗ್ ಬಂದ್ಬಿಡ್ತೀವಿ. ಒಂದೊಂದ್ಸತಿ ಭಯ ಆದ್ರೆ ಎಲ್ಲೇ ನಿಂತಿರ್ಬಾರ್ದು, ಓಡೋಗ್ಬೇಕಿಲ್ಲ ಅಂದ್ರೆ ಒಂಥರ ನಮ್ಗೆ ಭಯ ಆಗ್ಬಿಟ್ಟು ಒಂಥರ ಆಗ್ಬಿಡ್ತೀವಿ ನಾವು. ಏನೇನ್ ವಿಷಯಕ್ಕೆ ನಿಂಗೆ ಭಯ ಆಗತ್ತೆ? ದೆವ್ವ ವಿಷಯ ಮತ್ತೆ ಜಾಂಬಿ ಅದು ಎಲ್ಲ ವಿಷಯಕ್ಕೂ ಭಯ ಆಗುತ್ತೆ. ಜಾಂಬಿ ಅಂದ್ರೆ ಏನೇಮ್ಮ? ಜಾಂಬಿ ಅದ ಒಂಥರ ನಮಗೆಲ್ಲ ಒರ್ಸ್ಕೊಂಡ್ಬರುತ್ತೆ. ಆನೆನೂ ಒರ್ಸ್ಕೊಂಡ್ಬರುತ್ತೆ, ಜೀರಾನು ಹರ್ಸ್ಕೊಂಡ್ಬರುತ್ತೆ. ಮತ್ತೆ ಲಯನ್ ಫಾಸ್ಟ್ ಹೊಡ್ಬಿಟ್ಟು ನಮಗೆ ತಿಂದು ಹಾಕ್ಬಿಡುತ್ತೆ. ಹೌದಾ? ಅವಾಗ ಲಯನ್ ಇಂದ ಬಚಾವ್ ಆಗಕ್ಕೆ ಏನಮ್ಮ ಮಾಡ್ಬೇಕು ನಾವು? ಬಚಾವಾದ್ರೂ ನಮ್ಗೆ ಹುಡ್ಕೊಂಡೇ ಬರುತ್ತೆ. ಅದೇನ್ ಹುಡ್ಕೊಂಡ್ ಬರುತ್ತೆ? ನಾವು ಮನೆ ಒಳಗೆ ಹೋಗಿ ಬೀಗ ಹಾಕೊಂಡ್ಬಿಟ್ಟಿರ್ತೀವಲ್ಲ. ಹೆಂಗ್ ಹುಡ್ಕೊಂಡ್ ಬರುತ್ತೆ ಅಂದ್ರೆ ಅದ್ರ ಹತ್ರ ನಮ್ ಬೀಗ ಒಂದ್ ಕಂಡೆ ಹಿಡಿಯುತ್ತೆ. ಒಂದ್ ಸೌಂಡ್ ಮಾಡಿದಾಗ ಹುಷಾರಾಗಿ ತಗೊಂಡ್ಬಿಟ್ಟು ಆಚೆ ಹೋಗುತ್ತೆ. ಅವಾಗ ಬೀಗ ತಕೊಂಡ್ ಬಂದ್ಬಿಟ್ಟು ನಮ್ಮನ್ನೆಲ್ಲ ತಿನ್ಬಿಡ್ತು. ಅದಕ್ಕೆ ಮನೆ ಒಂದ್ ಕಡೆ ಎಲ್ಲಾರು ಬಚ್ಚಿಟ್ಕೊಂಡೆ ಹೋಗ್ತು. ಕೆಳಗಡೆ ಮನುಷ್ಯನ ಮೇಲೆ ಇಲ್ಲ ಅಂದ್ರೆ ದಿಂಬೊಳಗೆ ಇಲ್ಲಾಂದ್ರೆ ನಮ್ ಕೆಳಗಡೆ ಗುಸ್ಸಿದ ಕಡೆನೂ ಬಚ್ಚಿಟ್ಕೊಂಬಾರ. ಇಲ್ಲ ಅಂದ್ರೆ ಅಂಗಿ ಎಲ್ಲ ಗಲೀಜಾಗುತ್ತೆ. ಮ್ಯಾಟ್ ಹಾಕೊಂಡು ಒಳ್ಳೆ ಮ್ಯಾಟ್ ಹಾಕೊಂಡ್ಬಿಟ್ಟು ಹಂಗ್ ಮಾಡ್ಬೋದು. ನೋಡಕ್ಕಾಗಲ್ಲ. ಓಕೆ. ಅಲ್ಲ ಕಣೆಮ್ಮ, ಮ್ಯಾಟ್ ಹಾಕ್ಬಿಟ್ಟು ಅದ್ ಹೆಂಗೆ ಬಚ್ಚಿಕೊಳ್ಳೋದು? ಅದ್ ಹೆಂಗೋ ಒಬ್ರೊಬ್ರು ಟೈಗರ್ ಕೆಳಗ್ ನೋಡಿದ್ರೆ ಒಬ್ರೊಬ್ರು ಇರಲ್ಲ, ಟೈಗರ್ ಮೇಲ್ ನೋಡಿದ್ರೆ ಟೈಗರ್ ಕೆಳಗ್ ಒಬ್ರೊಬ್ರು ನೋಡಿದ್ರೆ ಇರಲ್ಲ, ಮೇಲ್ ನೋಡಿದ್ರೆ ಇರ್ತಾರೆ. ಸರಿ, ಮಂಕಿ ಏನ್ ಮಾಡುತ್ತೆ? ಮಂಕಿ ನಾವೇನಾರ ಅದಕ್ಕೆ ತಿಂಡಿ ಕೊಟ್ಟಿಲ್ಲ ಅಂದ್ರೆ ನಮ್ಮನ್ ನಾವು ಕೆಳಗಡೆ ಹೊರೋದ್ರೆ ಮೇಲಿಂದ ನಾವ್ ಏನೇ ಜಾಗ ಹುಡ್ಕೊಂಡು ಹಾರ್ಕೊಂಡು ನಮ್ಮನ ಹತ್ರನೇ ಬಂದ್ಬಿಡುತ್ತೆ. ಹೌದಾ? ಅಬ್ಬಾ ದೇವ್ರೆ. ಎಲಿಫೆಂಟ್ ಏನ್ ಮಾಡುತ್ತೆ? ಎಲಿಫೆಂಟ್ ನಾವ್ ಏನಾರ ಊಟ ಕೊಡ್ಲಿಲ್ಲ ಆದ್ರೂನು ಅಷ್ಟೇ ಹಂಗೆ ಮಾಡೋದು. ಜಂಪ್ ಮಾಡುತ್ತ? ಅದನ್ನು ಜಂಪ್ ಮಾಡಲ್ಲ. ನಾವೇನಾರ ಡೋರ್ ಬೀಗ ಹಾಕೊಂಡಿದ್ರೆ ಡೋರ್ ನೋಡಕ್ ಶಕ್ತಿ ಇದೆ ಅದು. ಅಷ್ಟು ಶಕ್ತಿ ಎಲ್ಲಿಂದ ಬಂತಮ್ಮ ಅವನಿಗೆ? ಕೊಬ್ಬು ಎಲ್ಲ ತಿನ್ನುತ್ತದು. ಹೌದಾ? ನೀನು ಕೊಬ್ಬು ತಿನ್ನು, ನೀನು ಶಕ್ತಿ ಯಾವಾಗ ಬರುತ್ತೆ ತಾನೆ? ನೀನು ಡೋರ್ ಹೊಡೆದಾಕ್ಬೋದು ಅವಾಗ. ಅಲ್ಲ, ಆತರ ಕೊಬ್ಬು ಎಲ್ಲೂ ಇರಲ್ಲ. ಆನೆ ಒಂದ್ಸತಿ ಅದು ಎಲ್ಲೋ ತಗೊಂಡ್ ಬರುತ್ತೆ. ಬಿದ್ದಿರೋ ಕೊಬ್ಬು ಅದೆಲ್ಲ ವಾಶ್ ಮಾಡ್ತು ತಿನ್ನುತ್ತೆ. ಸಿಗಲ್ವಲ್ಲ, ಅದಿಷ್ಟು ದೊಡ್ಡದಿರುತ್ತೆ. ಹೌದಾ? ಓಕೆ. ನಮ್ಗಂತೂ ಆ ಕೊಬ್ಬು ಸಿಗಲ್ಲ. ಇನ್ ಆನೆ ಹೆಂಗಮ್ಮ ವಾಶ್ ಮಾಡುತ್ತೆ ಆ ಕೊಬ್ಬನ? ಹಿಂಗೆ ಮತ್ತೆ ಬ್ರಷ್ ಮಾಡ್ತಿರಲ್ಲ ಆತರ ಹಿಂಗೆ ಜೋರ ಗುಜ್ಜುತ್ತೆ. ಹಿಂಗಿರುತ್ತಾ? ಅಮ್ಮ ದೇವ್ರೆ, ನೀನ್ ನೋಡಿದ್ಯಾ? ನೋಡಿದ್ದೀನಿ. ಎಲ್ಲಿ? ಕಾಡು ಇರುತ್ತೆ. ಸರಿ, ಈಗ ಮಮ್ಮಿ ಏನೇನ್ ಅಡಿಗೆ ಚೆನ್ನಾಗ್ ಮಾಡ್ತಾರೆ? ಉಪ್ಪಿಟ್ಟು, ಸಾಂಬಾರು ಮತ್ತೆ ದೋಸೆ ಚೆನ್ನಾಗ್ ಮಾಡ್ತಾರೆ. ಚೆನ್ನಾಗಿ ಏನ್ ಮಾಡಲ್ಲ? ಪುಳಿಯೋಗರೆ. ಹೇಗಿರುತ್ತೆ? ಚೆನ್ನಾಗಿರುತ್ತೆ, ಬಟ್ ಒಂದ್ ಸ್ವಲ್ಪ ಪುಡಿ ಆಗುತ್ತೆ. ಪುಡಿ ಆಗಿರುತ್ತೆ. ನಾವು ತಿನ್ಬೇಕಾದ್ರೆ ಅದ್ರ ಪುಡಿ ಹಾಕಿರ್ತಾರೆ, ಅದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕಿರ್ತಾರೆ, ಅದೆಲ್ಲ ಆಚೆ ಬಂದ್ಬಿಡುತ್ತೆ. ಅದೆಲ್ಲ ಹಾಕ್ಬಿಟ್ಟಾದ್ಮೇಲೆ ತಿನ್ನಕ್ ಆಗಲ್ಲ, ಒಂಥರ ಹೇಳಿದೆ ನಿಮ್ಮ ಮಮ್ಮಿಗೆ ಯಾವಾಗಾದ್ರು, ಅಮ್ಮ ಪುಳಿಯೋಗರೆ ಮಾತ್ರ ಮಾಡ್ಬೇಡ ಅಮ್ಮ ಪ್ಲೀಸ್ ಅಂತ? ಆದ್ರೂ ಮಾಡ್ತಾರೆ, ಚೆನ್ನಾಗಿರೋ ಪುಳಿಯೋಗರೆ ಮಾಡ್ತಾರೆ. ಆದ್ರೂ ಪುಳಿಯೋಗರೆ ಮಾಡೇ ಮಾಡ್ತಾರಾ? ಸರಿ, ಈಗ ನಿಮ್ಮ ಮಮ್ಮಿಗೆ ಹುಷಾರಿಲ್ಲ ಅಂದ್ರೆ ಪಪ್ಪ ಹೆಲ್ಪ್ ಮಾಡ್ತಾರಾ? ಇಲ್ಲ, ಯಾರು ಹೆಲ್ಪ್ ಮಾಡಲ್ಲ, ನಾನು ಒಬ್ಳೆ ಹೆಲ್ಪ್ ಮಾಡಲ್ಲ. ಏನೇನ್ ಹೆಲ್ಪ್ ಮಾಡ್ತೀಯಮ್ಮ ನಿಮ್ಮಮ್ಮಂಗ್ ನೀನು? ಬಟ್ಟೆ ಒಣಾಕೋದು, ಕೆಲಸ ಮಾಡಿಸೋದು. ಬಟ್ ಪಾತ್ರೆ ತೊಳಕ್ ಬರಲ್ಲ, ಅದಕ್ಕೆ ನಮ್ಮಮ್ಮ ಪಾತ್ರೆ ತೊಳಿ ಅಮ್ಮ ಬೇಡಮ್ಮ ಕುತ್ಕೋ ಅಂತೀನಿ, ಆದ್ರೂ ಹೋಗ್ತಾರೆ. ಅಯ್ಯೋ ಪಾಪ ಆಚಿ ಅಲ್ವಾ. ಈಗ ಮಮ್ಮಿಗೆ ಹುಷಾರಿಲ್ಲ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಮನೆಯಾಗೆ ಇರ್ತಾರೆ, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಸೋ ಕ್ಯೂಟ್. ಮತ್ತೆ ನೀನ್ ತುಂಬಾ ಗುಡ್ ಗರ್ಲ್ ಅಲ್ವಾ ವಿಸ್ಮಯ? ಸೂಪರ್.
ಸೊ ವೀಕ್ಷಕರೇ ನೋಡ್ತಿದ್ದೀರಲ್ಲ, ಇಬ್ರು ಪುಟಾಣಿಗಳು ಸೂಪರ್ ಡೂಪರ್ ಆಗಿ ಮಾತಾಡ್ತಿದ್ದಾರೆ. ಅದ್ರಲ್ಲೂ ವಿಸ್ಮಯ ಅಂತೂ ಅಬ್ಬ ಹೆಸರು ಎಷ್ಟು ವಿಸ್ಮಯವಾಗಿದೆ, ಅದೇ ತರ ಉತ್ತರಗಳು ಕೂಡ ಕೊಡ್ತಿದ್ದಾರೆ. ಅಂಡ್ ಒಳ್ಳೆ ವಿಚಾರದಲ್ಲಿ ಇರಬೇಕು, ಅಪ್ಪ ಅಮ್ಮನ ಮಾತು ಕೇಳಬೇಕು, ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡಬೇಕು, ಎಲ್ಲ ಎಷ್ಟು ಒಳ್ಳೊಳ್ಳೆ ಬುದ್ಧಿಗಳನ್ನ ಹೇಳ್ತಾ ಇದ್ದಾಳೆ ಅಂತಾನೆ ಹೇಳ್ಬೋದು. ಸರಿಗೆ ನಮ್ಮ ಪುಟಾಣಿ ಏಜೆಂಟ್ 1, 2, 3 ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳುವಂತಹ ಟೈಮ್ ಬಂದಿದೆ. ಟೇಕ್ ಅ ಬ್ರೇಕ್. ತಂದಿಟ್ಟು ತಮಾಷೆ ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಏಜೆಂಟ್ 1, 2, 3. ವೀಕ್ಷಕರೇ, ಈಗಾಗಲೇ ನೀವು ಕಾರ್ಯಕ್ರಮದಲ್ಲಿ ನಮ್ಮ ಪುಟಾಣಿಗಳ ಮಾತುಕತೆ ಎಲ್ಲ ಸಿಕ್ಕಾಪಟ್ಟೆ ಕೇಳಿದಿರಾ. ಈಗ ನಮ್ಮ ಪುಟಾಣಿಗಳ ಪೇರೆಂಟ್ಸ್ ನ ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಮಯ. ಇನ್ನ ನಮ್ಮ ಕಾರ್ಯಕ್ರಮದ ಪುಟಾಣಿ ಮಹಂತೇಶ್ ಅವರ ತಾಯಿ ನಿರ್ಮಲಾ ಅವ್ರು ಬಂದಿದ್ದಾರೆ. ನಿರ್ಮಲಾ ಮತ್ತೆ ಮಹಂತೇಶ್ ಅಮ್ಮ ಮಗ ಇಬ್ರು ಗುಲ್ಬರ್ಗಾ ಇಂದ ಬಂದಿರೋದು. ಸದ್ಯಕ್ಕೆ ಕಾರ್ಯಕ್ರಮಕ್ಕೆ ನಿರ್ಮಲಾ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ. ನಮಸ್ತೆ ನಿರ್ಮಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪುಟಾಣಿ ನಿಮ್ ಲೈಫ್ ಬಂದ್ಮೇಲೆ ಏನ್ ಚೇಂಜ್ ಆಗಿದೆ ಅನ್ಸುತ್ತೆ? ಮೇಡಮ್ ನೀವು ಬಂದಮೇಲೆ ತುಂಬ ಖುಷಿಯಾಗಿದ್ದೀವಿ ಮೇಡಮ್. ಎಲ್ಲ ಈಗೆಲ್ಲ ಚೆನ್ನಾಗಿದೆ ಮೇಡಮ್, ಆಕ್ಟಿವ್ನು ಜಾಸ್ತಿ ಇದ್ದಾನೆ, ನಮಗೆಲ್ಲ ಚೆನ್ನಾಗಿದೆ ಮೇಡಮ್, ಖುಷಿಯಾಗಿದ್ದೀವಿ ಎಲ್ಲರೂ ಖುಷಿಯಾಗಿ ಬಂದಮೇಲೆ ಚೆನ್ನಾಗಿದ್ದೀವಿ ನಾವು. ಖುಷಿಯಾಗಿದ್ದಾನೆ, ನಮ್ಮನ್ನು ಖುಷಿಯಾಗಿಟ್ಟಿದ್ದಾನೆ. ಸೂಪರ್ ಸೂಪರ್. ಆಕ್ಟಿವಿಟಿಗೆ ಹೋಗೋಣ ಮೇಡಮ್? ಹಾಂ ಪ್ಲೀಸ್. ಏನ್ ಮಾಡ್ತಿದಾರಪ್ಪ ಮಮ್ಮಿ? ಏನ್ ಮಾಡ್ತಿದ್ದಾರೆ? ಏನ್ ಮಾಡ್ತಿದ್ದಾರೆ? ಕೇಕ್ ಕಟ್ ಮಾಡಿ ಯಾವಾಗ ಕೇಕ್ ಕಟ್ ಮಾಡೋದು? ಹ್ಯಾಪಿ ಬರ್ತ್ಡೇ ಬರ್ತಾಯಿಲ್ಲ ಅವಾಗ. ಸೂಪರ್. ಹ್ಯಾಪಿ ಬರ್ಡೇ ಎಲ್ಲ ಮಾಡ್ತೀರಾ ಒಂದು ಗ್ರ್ಯಾಂಡ್ ಆಗಿ? ಹ್ಞೂ ಮೇಡಮ್ ಮಾಡ್ತೀನಿ ಮೇಡಮ್. ಸೊ ಕೇಕ್ ಕಟಿಂಗ್ ಕಂಪಲ್ಸರಿ ಇರತ್ತೆ? ಹ್ಞೂ ಮೇಡಮ್, ಯಾವ್ದೇ ಬರ್ತಡೇ ಆಗಲಿ ಮೇಡಮ್ ಇವನೇ ಕೇಕ್ ಕಟ್ ಮಾಡ್ತಾನೆ ಮೇಡಮ್. ಖುಷಿ ಅವನಿಗೆ ತುಂಬ ಖುಷಿ, ಅದಕ್ಕೆ ಬೇಗ ಕಂಡಿಡ್ದಂಗೆ. ಸೂಪರ್. ಅಂದ್ರೆ ಅವನಿಗೆ ಇಷ್ಟ ಆಗುವಂತ ಕ್ವಶನ್ ಬಂದ್ಬಿಟ್ಟಿದೆ ಅವನಿಗೆ. ಗೊತ್ತಿದೆ, ಅದು ಕಂಡಿಡ್ಬಿಟ್ಟ ಮೇಡಮ್. ಸೂಪರ್ ಸೂಪರ್. ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಮೇಡಮ್ ನಾವು ಸಾಯಂಕಾಲ ಆದರೆ ನೋಡ್ತೀವಿ ಮೇಡಮ್. ನಮ್ಮ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಬಂದು ನೋಡ್ತಿರ್ತೀವಿ ಮೇಡಮ್. ಸಾಯಂಕಾಲ 1 ಅವರ್ ಪುಟಾಣಿ ಏಜೆಂಟ್ ಆಗಲಿ ಮೇಡಮ್, ಯಾವುದೇ ಕಾಮಿಡಿ ಇದು ಕಿಲಾಡಿಸ್ಗಳು ಅವೆಲ್ಲಷ್ಟು ನೋಡ್ತೀವಿ ಮೇಡಮ್. ತುಂಬ ಖುಷಿ ಆಗುತ್ತೆ, ಚೆನ್ನಾಗಿದೆ ಮೇಡಮ್. ಟ್ರೆಂಡಿಂಗ್ ಕಾಮಿಡಿ ಎಲ್ಲ A to Z ನಮ್ಮ ಕಾಮಿಡಿ ಉದಯ ಕಾಮಿಡಿ ಏನ್ ಬರುತ್ತೆ ಎಲ್ಲ ಕಾಮಿಡಿನೂ ನೋಡ್ತೀರಾ ನೀವು ಹಂಗಿದ್ರೆ? ನೋಡ್ತಿರ್ತೀವಿ ಮೇಡಮ್. ಸೂಪರ್ ಸೂಪರ್. ಸೊ ನೀವಿಬ್ರು ಕೂಡ ನಮ್ಮ ಶೋಗೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಪ್ಲೀಸ್. ವೀಕ್ಷಕರೇ, ಈಗ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಪುಟಾಣಿ ವಿಸ್ಮಯ ಅವರ ತಂದೆ ಅನುಕುಮಾರ್ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಅಪ್ಪ ಮಗಳು ಇಬ್ರು JP ನಗರ್ ಪೊಲೀಸ್ ಸ್ಟೇಷನ್ ಹತ್ರ ಇಂದ ಬಂದಿರೋದು. ಸೊ ಅನುಕುಮಾರ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾಳೆ ಅಂಡ್ ವರ್ಡ್ಸ್ ಅಲ್ಲೇ ಗೊತ್ತಾಗುತ್ತೆ. ಶಿ ಇಸ್ ಸೋ ಇಂಟೆಲಿಜೆಂಟ್, ಶಿ ಇಸ್ ಸೋ ಅಡೋರಬಲ್, ಎಲ್ಲ ವಿಚಾರನೂ ಗೊತ್ತಾಗತ್ತೆ. ಸೊ ಮನೇಲಿ ಹಿಂಗೇನಾ? ಹಾ, ಮನೇಲಿ ತುಂಬಾ ಕ್ವಶನ್ ಬ್ಯಾಂಕ್ ಮೇಡಮ್ ಫುಲ್. ಪುಟಾಣಿ ನಿಮ್ ಲೈಫ್ ಬಂದ್ಮೇಲೆ ಏನ್ ಚೇಂಜ್ ಆಗಿದೆ? ತುಂಬಾ ಚೇಂಜಸ್ ಆಯ್ತು ಆಕ್ಚುಲಿ. ಲೈಕ್ ನಮ್ಗೆ ತುಂಬಾ ಸ್ಟ್ರೆಸ್ ಜಾಬ್ ಇದೆ, ನಾನು IT ಫೀಲ್ಡ್ ಹೋಗಿರೋದು. ಸೊ ಇವಳನ್ನ ನೋಡಿದ ತಕ್ಷಣ, ಇವಳು ಸ್ಕೂಲಿಂದ ಬಂದಿದ ತಕ್ಷಣ ಇದು ನೋಡಿದ ತಕ್ಷಣ ತುಂಬಾನೇ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ. ಓಕೆ. ಜಾಯ್ ಬಂತು, ಅಫ್ಕೋರ್ಸ್ ಕೆಲಸನೂ ಜಾಸ್ತಿ ಬಂತು ಅದ್ರ ಜೊತೆ. ಇಟ್ ಇಸ್ ಅ ಪ್ಯಾಕೇಜ್. ಓಕೆ. ಸೊ ಹೆಣ್ಮಕ್ಳು ಬಂದಿದ ತಕ್ಷಣ ಮನೆಗೆ ಲಕ್ಷ್ಮಿ ಬಂದಂಗೆ ಅಂತ, ಸೊ ಹಂಗೆ ಎಲ್ಲ ತಗೊಂಡ್ಬಂದಿದ್ದಾರೆ ಸರಸ್ವತಿ ಲಕ್ಷ್ಮಿ ಎಲ್ಲ ಜೊತೆಗೆ. ಓಕೆ. ಸೊ ಆಕ್ಟಿವಿಟಿಗೆ ಹೋಗೋಣ ಸರ್? ಶ್ಯೂರ್. ಪ್ಲೀಸ್. ಏನ್ ಮಾಡ್ತಿದ್ದಾರೆ ಪಪ್ಪ? ದೋಸೆ. ವಾವ್, ಸೂಪರ್. ದೋಸೆ ಮಾಡಿ ಏನ್ ಮಾಡ್ತಾರೆ ನೋಡಿ ನೆಕ್ಸ್ಟ್? ಅದನ್ನ ಹಾಕ್ಬಿಟ್ಟು ಪ್ಲೇಟಿಗೆ ಹಾಕ್ಬಿಟ್ಟು ತಿಂತಿದ್ದಾರೆ. ವಾವ್, ಸೂಪರ್ ಇಂಟೆಲಿಜೆಂಟ್. ಸರ್ ಎಷ್ಟು ಖುಷಿ ಆಗ್ತಿದೆ ಕಂಡಿಡ್ದಿದ್ದು? ತುಂಬಾ ಖುಷಿ ಆಗ್ತದೆ. ಓಕೆ. ಅಲ್ಲ, ಮೋಸ್ಟ್ ಆಫ್ ನಾನು ಯಾವ ತರನೇ ಕ್ವಶನ್ ಕೊಟ್ಟಿದ್ರು ನೀವು ಡಮ್ಶಡಾಕ್ಸ್ ಮಾಡಿದ್ರು ಅವ್ರು ಕಂಡಿರ್ತಾಳೆ ಅಂತ ಗೊತ್ತಿತ್ತು. ಯಾಕಂದ್ರೆ ಇಷ್ಟೇ ಸಿಕ್ಕಿದ್ರೆ ಸಾಕು ಅವ್ರು ಅದನ್ನ ಫುಲ್ ಪ್ರಿಪೇರ್ಡ್ ಮಾಡ್ತಾರೆ ಅಂತ. ಸೊ ನಮ್ ಶೋ ಅಲ್ಲಿ ಆಕ್ಟಿಂಗ್ ಮಾಡಿದ್ ಫಸ್ಟ್ ಹೆಂಗ್ ಅನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಟ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಫೇಸಿಂಗ್ ದ ಕ್ಯಾಮ್ರಾ. ಇಟ್ ವಾಸ್ ರಿಯಲಿ ನೈಸ್. ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ?
ತುಂಬ ಚೆನ್ನಾಗಿದೆ ಮೇಡಮ್. ಬಟ್ ಆ್ಯಕ್ಚುಲಿ 6 o'clock ಅಷ್ಟೊತ್ತಿಗೆ ಬೆಳಗ್ಗೆಯಿಂದ ಕೆಲಸ ಮಾಡಿಬಿಟ್ಟು ಸ್ಟ್ರೆಸ್ ಆಗಿರುತ್ತೆ. ಆಮೇಲೆ ಅವ್ರ ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನು ಹೇಳ್ತಾರೆ. ನಾಟ್ ಲೈಕ್ ದೊಡ್ಡವ್ರ ಥರ ಆದರೆ ನಾವು ಅಟ್ಲೀಸ್ಟ್ ಹೇಳ್ಕೊಟ್ಬಿಟ್ಟು ಹೇಳ್ತೀವಿ. ಬಟ್ ಅವ್ರದ್ದು ಸ್ಟ್ರೈಟ್ ಅವೇ ಟೆಲ್ ಫ್ರಮ್ ದರ್ ಹಾರ್ಟ್. ಸೊ ದಟ್ ಇಸ್ ವೆರಿ ಗುಡ್. ಸೂಪರ್ ಸರ್. ಸೊ ನೀವು ಮತ್ತೆ ನಿಮ್ಮ ಪುಟಾಣಿ ನಮ್ಮ ಶೋ ಬಂದಿದ್ದು ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇಬ್ರು ಪುಟಾಣಿಗಳ ಪೇರೆಂಟ್ಸ್ ಬಂದ್ರು, ಸೂಪರ್ ಆಗಿ ಜರ್ನಿನ ಶೇರ್ ಮಾಡ್ಕೊಂಡ್ರು. ನಾವು ಕೊಟ್ಟಂತ ಆಕ್ಟಿವಿಟಿಲಿ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ್ರು. ಸರಿ, ಈಗ ನಮ್ಮ ಪುಟಾಣಿ ಏಜೆಂಟ್ 1, 2, 3 ಮತ್ತೊಂದು ಬ್ರೇಕ್ ತಗೊಳ್ಳುವಂತಹ ಟೈಮ್ ಬಂದಿದೆ. ಟೇಕ್ ಅಪ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಏಜೆಂಟ್ 1, 2, 3. ವೀಕ್ಷಕರೇ, ಬ್ರೇಕ್ಗೂ ಮುಂಚೆ ಪುಟಾಣಿಗಳ ಮಾತುಕತೆ ಕೇಳಿದ್ವಿ. ಪೇರೆಂಟ್ಸ್ ರೌಂಡ್ ಅಲ್ಲಿ ಪೇರೆಂಟ್ಸ್ ಬಂದು ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರು. ಈಗ ನಮ್ಮ ಪುಟಾಣಿಗಳಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ತಿಳ್ಕೊಳ್ಳುವ ಸಮಯ. ಮಹಂತೇಶ್, ಡೈಲಾಗ್ ಹೇಳಕ್ ಬರುತ್ತಾ ನಿಂಗೆ? ಹೇಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಾಟೇಶ್ ಪಾಟೀಲ್. ನನ್ನ ಪಾತ್ರಗಳು ಕಾಟುರ ಸಮುದಾಯ ಲೇಪಿದಂಗಿ ಬಾಯ್ ಮುಟ್ಟು ತಾಯ ಸಡಬ ತಾಯ ಕೊಟ್ಟೆ ಕಟ್ಟನ ಮಾಡಿ ಅದಕ್ಕೆ ನಮಗೆ ನಿಮ್ಮಗಳ ಆಟದ ಕನ್ನಡ ಮಾಡಿ ಅಭಿಮಾನ ನಿಕ್ಕದಿದೆ ಏನ್ ಗೊತ್ತದೆ ನನಗೂ ಸರದ ಅರಾರ ಮಾಧವ ಜೈ ಜೈ ಕನ್ನಡಂಬೆ ಜೈ ಕನ್ನಡಂಬೆ ಎಲ್ಲದಕ್ಕೂ ಧನ್ಯವಾದಗಳು. ಸೋ ಕ್ಯೂಟ್. ನಿಂಗೂ ಕೂಡ ಧನ್ಯವಾದಗಳು ಈ ಒಂದು ಡೈಲಾಗ್ ಹೇಳಿದಕ್ಕೆ. ಶ್ಲೋಕ ಹೇಳ್ತೀಯಾ? ಹೇಳು. ಬೆನಕ ಬೆನಕ ಎಕ್ಕದಂತ ಪಚ್ಚ ಕಲ್ಲು ಪಾಲಿ ಮೆತ್ತಲು ಉತ್ತು ಉಂಡೆ ಅನ್ನಗಟ್ಟೆ ಸಲ್ಲಿಸು ಇನ್ನೆಸನಿಗೆ 71 ನವಸಗಳು. ಸೂಪರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮಹಾಂತೇಶ್ ಅಂತೂ ಸೋ ಕ್ಯೂಟ್ ಆಗಿ ಡೈಲಾಗ್ ಹೇಳ್ದ. ಈಗ ವಿಸ್ಮಯ ಸಮಯ. ವಿಸ್ಮಯ ಏನ್ ಟ್ಯಾಲೆಂಟ್ ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ಸ್ಟೋರಿ ಹೇಳ್ತಾಳ, ಶ್ಲೋಕ ಹೇಳ್ತಾಳ, ಇಲ್ಲ ಹಾಡು ಹೇಳ್ತಾಳ? ಕೇಳೋಣ ಬನ್ನಿ. ವಿಸ್ಮಯ, ಶ್ಲೋಕ ಹೇಳ್ತೀಯಾ? ಹೇಳು. ಈ ಶ್ಲೋಕ ದೀಪ ಹಚ್ಚುವ ಹೇಳಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ನಮಸ್ತೆ. ಸೂಪರ್. ಹಾಡು ಹೇಳಕ್ ಬರತ್ತೆ ತಾನೆ ನಿನಗೆ? ಹಾಡು. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿರಲೆ ಇರುಕೋಣವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನಗಿರು ಜೊತೆಗೆ ಹೆಸರ ಬರೆದ ಹಾಳೆ ಆಗಿ ಗೆಳೆಯ ಮೇಣೆ ಆಗಡಿ ಹರಕೆ ಕೇಳಿರಿ ಉಸಿರಿ ಜೊತೆಗೆ ಹೋಗಡಿ ಜೊತೆಗಿರೋ ಪ್ರತಿಕ್ಷಣ ಮಗುವಿನ ಮನಸ್ಸಿನ. ಸೂಪರ್. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ರು ಪುಟಾಣಿಗಳು ನಮ್ಮನ್ನ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಗಿಫ್ಟ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಮ್ಯಾಕ್ಸ್ ವಿಟಾ ಚಿಪ್ಸ್ ಅಂಡ್ ನಮ್ಕೀನ್ಸ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಮ್ಯಾಕ್ಸ್ ವಿಟಾ ಚಿಪ್ಸ್ ಅಂಡ್ ನಮ್ಕೀನ್ಸ್. ವೀಕ್ಷಕರೇ, ನಮ್ಮ ಇಬ್ರು ಪುಟಾಣಿಗಳಿಗೆ ನಮ್ಮ ಕಡೆಯಿಂದ ಗಿಫ್ಟ್ ಸೇರಿದೆ. ಇನ್ನು ನಿಮ್ಮ ಪುಟಾಣಿ ಕೂಡ ನಮ್ಮ ಶೋಲಿ ಇದೇ ತರ ಬಂದು ಸೂಪರ್ ಆಗಿ ಮಾತಾಡೋದನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಟಿವಿ